ಭಟ್ಕಳ ತಾಲೂಕು ಆಡಳಿತ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ವೇಳೆ ನೈಜ್ಯ ಪರಿಶಿಷ್ಟ ಜಾತಿ ಹೋರಾಟ ಸಮಿತಿ ಭಟ್ಕಳ ತಾಲೂಕು ಅಧ್ಯಕ್ಷ ಕಿರಣ್ ನಾರಾಯಣ ಶೀರೂರು ಅವರ ನೇತೃತ್ವದಲ್ಲಿ ತಾಲೂಕಿನ ಗ್ರಾಮ ಪಂಚಾಯತ್ನಲ್ಲಿ ಆರ್ಡಿ ಸಂಖ್ಯೆ ಹೊಂದದೇ ಇರುವವರಿಗೂ ಪರಿಶಿಷ್ಟ ಜಾತಿಯವರಿಗೆ ನೀಡುವ ಸೌಲಭ್ಯವನ್ನು ನೀಡಲಾಗುತ್ತಿದೆ ಎಂದು ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ಹೊರಗೆ ಕುಳಿತು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಕಡೆ ಸಭಾಂಗಣದ ಒಳಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ನಡೆಯುತ್ತಿದ್ದರೆ ಇತ್ತ ಸಭಾಂಗಣದ ಹೊರಗೆ ನೈಜ ಪರಿಶಿಷ್ಟರಿಗೆ ಸಿಗಬೇಕಾದ ಸೌಲಭ್ಯ ಸಿಗದಿರುವ ಕುರಿತು ನೈಜ ಪರಿಶಿಷ್ಟ ಜಾತಿ ಹೋರಾಟ ಸಮಿತಿಯಿಂದ ಘೋಷಣೆಯೊಂದಿಗೆ ಪ್ರತಿಭಟನೆ ನಡೆಯಿತು. ನಮ್ಮ ಸಮಾಜದಲ್ಲಿ ಒಂದು ಕೆಳ ಅನುಭವಿಸ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಬಳಿಕ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿದ ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿಯವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯೆಂದು ನೀವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಆದರೆ ನೀವು ಕಾರ್ಯಕ್ರಮಕ್ಕೆ ಬರುವ ಹಂತದಲ್ಲಿ ಘೋಷಣೆಯನ್ನು ಕೂಗಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಈ ಹಂತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಘೋಷಣೆ ಕೂಗಿದರೆ ಜಯಂತಿ ಆಚರಣೆಗೆ ಸಮಸ್ಯೆಯಾಗಲಿದೆ. ನೀವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಲ್ಲಿ ನಮಗೂ ಸಂತೋಷವಾಗಲಿದೆ ಎಂದು ಅವರು ಹೇಳಿದರು. ಇದಕ್ಕೆ ನೈಜ ಪರಿಶಿಷ್ಟ ಜಾತಿ ಹೋರಾಟ ಸಮಿತಿ ಭಟ್ಕಳ ತಾಲೂಕು ಅಧ್ಯಕ್ಷ ಕಿರಣ್ ನಾರಾಯಣ ಶೀರೂರು ಮಾತನಾಡಿ, ನಮ್ಮ ಸಮುದಾಯದ ಹಕ್ಕನ್ನು ಇನ್ನೊಬ್ಬರು ಕಸಿದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಸಹಾಯಕ ಅಧಿಕಾರಿಗಳು ಗಮನ ಹರಿಸಬೇಕಿದೆ. ಹಳೆ ಜಾತಿ ಪ್ರಮಾಣ ಪತ್ರಕ್ಕೆ ಪಂಚಾಯತ್ಗಳಲ್ಲಿ ಸೌಲಭ್ಯವನ್ನು ನೀಡುತ್ತಿದ್ದಾರೆ. ಅದೇ ರೀತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಿದ್ದಾರೆ. ಇದನ್ನು ತಡೆಗಟ್ಟಬೇಕಿದೆ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಆರ್ಡಿ ಸಂಖ್ಯೆ ನೀಡುವಂತಹದ್ದಲ್ಲ, ಬದಲಿಗೆ ಸರ್ಕಾರವೇ ಆರ್ಡಿ ಸಂಖ್ಯೆಯನ್ನು ರಚಿಸಿದೆ. ಸ್ಥಳೀಯವಾಗಿ ಇಲ್ಲಿನ ಸಹಾಯಕ ಆಯುಕ್ತರು ಆರ್ಡಿ ಸಂಖ್ಯೆ ಇರುವ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಬೇಕು. ನೈಜ ಪರಿಶಿಷ್ಟ ಜಾತಿ ಅವರಾದ ನಮಗೆ ಸಿಗಬೇಕಾದ ಸೌಲಭ್ಯಗಳನ್ನು ಬೇರೆಯವರಿಗೆ ನೀಡುತ್ತಿದ್ದಾರೆ. ನಮಗೆ ವಂಚನೆ ಆಗುತ್ತಿದೆ. ನಮ್ಮ ದೇವರ ಜಯಂತಿಯೆಂದು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಮ್ಮದಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಅವರು ನಮ್ಮಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆಗೆ ಯಾವುದೇ ಅಡೆತಡೆ ಅಥವಾ ಸಮಸ್ಯೆಯನ್ನು ಮಾಡಿಲ್ಲ. ಬದಲಿಗೆ ನಮ್ಮ ಹಕ್ಕಿಗಾಗಿ ನಾವು ಪ್ರತಿಭಟಿಸುತ್ತಿದ್ದೇವೆ ಎಂದು ಕಿರಣ್ ನಾರಾಯಣ ಶೀರೂರು ಅವರು ಹೇಳಿದರು. ಮಾರ್ಚ್ 24/4/2025 ಗ್ರೀವೆನ್ಸ್ ಮೀಟಿಂಗ್ ನಡೀತದೆ. ದಲಿತ ದೌರ್ಜನ್ಯ ಹಾಗೂ ಕುಂದುಕೊರತೆ ಸಭೆ ನಡೀತದೆ ತಹಶೀಲ್ದಾರ್ ಆಫೀಸಲ್ಲಿ. ಎಸಿ ಮೇಡಮ್ ಅಧ್ಯಕ್ಷತೆಯಲ್ಲಿ ನಡೀತದೆ. ಈ ಸಭೆಯಲ್ಲಿ ನಮ್ಮ ನಾಮನಿರ್ದೇಶಕರಾದವರು ಮಾದೇವ ಬಾಕಡ್ ಅವರು ಇವ್ರನ್ನ ಕೇಳ್ತಾರೆ, ಮೇಡಮ್ ಹಳೆ ಜಾತಿ ಪ್ರಮಾಣ ಪತ್ರಕ್ಕೆ ಸವಲತ್ತನ್ನ ಕೊಡ್ತಾ ಇದ್ದಾರೆ. ಸವಲತ್ತು ಅಂತ ಹೇಳಿದ್ರೆ ಈ ಮನೆ ಕೊಡೋದು, ಮಷಿನ್ ಕೊಡೋದು, ಗ್ರಾಮ ಪಂಚಾಯತ್ಗಳಲ್ಲಿ ಕೆಲವೊಂದು ಇದು ಕೊಡ್ತಾರೆ, ಮತ್ತೆ ಸವಲತ್ತು ಕೊಡ್ತಾರೆ. ಹಾಗೂ ಎಲೆಕ್ಷನ್ಗಳಲ್ಲಿ ಹಳೆ ಸರ್ಟಿಫಿಕೇಟ್ ಇಟ್ಕೊಂಡು ಇವರು ನಾಮಿನೇಷನ್ ಮಾಡ್ತಾರೆ. ಇದನ್ನೆಲ್ಲ ತಡೆಗಟ್ಟಲಿಕ್ಕಾಗಿ ಹೊಸ ಕಾಸ್ಟ್ ಸರ್ಟಿಫಿಕೇಟ್, ಆರ್ಡಿ ನಂಬರ್ ಇರುವಂತಹ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕಡ್ಡಾಯ ಮಾಡಿ ಅಂತ ಕೇಳಿದಾಗ ಇವರು ಇಮಿಡಿಯೇಟ್ಲಿ ಪಿಡಿಒ ಅವ್ರನ್ನ ಕರೆದು ಇಮಿಡಿಯೇಟ್ಲಿ ಆರ್ಡರ್ ಮಾಡ್ತಾರೆ. ನೀವು ಆರ್ಡಿ ಸರ್ಟಿಫಿಕೇಟ್ ಇದ್ದವ್ರನ್ನ ಕೊಡಿ ಅಂತ ಹೇಳ್ಕೊಂಡು 24ನೇ ತಾರೀಕು ಆರ್ಡರ್ ಮಾಡ್ತಾರೆ. ಮಾರನೇ ದಿವಸ 25ನೇ ತಾರೀಕು ಅದನ್ನ ನಜರ್ ಮೂಲದಿಂದ ಆಗಿದೆ. ಇದನ್ನ ಸರ್ಕಾರ ಹಂತದಲ್ಲಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಆರ್ಡಿ ಸರ್ಟಿಫಿಕೇಟ್ ನಾನು ಎಸಿ ಮೇಡಮ್ ಉಪಾಯುಕ್ತರಿಗೆ ಕೇಳ್ತೇನೆ, ಕಾವ್ಯ ಮೇಡಮ್ ಅವರನ್ನ ಕೇಳ್ತೇನೆ, ಮೇಡಮ್ ಯಾವುದೇ ಪರಿಸ್ಥಿತಿಯಲ್ಲಿ ಆರ್ಡಿ ಸರ್ಟಿಫಿಕೇಟ್ ಸರ್ಕಾರದ ಹಂತದಲ್ಲಿಲ್ಲ. ಸರ್ಕಾರದ ಹಂತದಲ್ಲಿ ಸರ್ಕಾರನೇ ಆರ್ಡಿ ಸರ್ಟಿಫಿಕೇಟ್ ಮಾಡಿದ್ದು. ಇದನ್ನ ನೀವು ಇಲ್ಲ ಬೇಡ ಅನ್ನೋದಂತ ನಿಮ್ಮ ಹತ್ರ ಆಗುದಿಲ್ಲ. ಇದು ಸರ್ಕಾರ ಹಂತದಲ್ಲಿಲ್ಲ. ನೀವು ಕಡ್ಡಾಯವಾಗಿ ಆರ್ಡಿ ಸರ್ಟಿಫಿಕೇಟ್ ಮಾಡಬೇಕು. ಇಲ್ಲದಿದ್ದರೆ ಈ ಆರ್ಡಿ ಸರ್ಟಿಫಿಕೇಟ್ ಕಡ್ಡಾಯ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ವೇದಿಕೆ ಮೂಲಕ ಹೇಳ್ತಾ ಇದ್ದೇವೆ.
ನೀವು ಸಡನ್ ಆಗಿ ಬಂದ್ಬಿಟ್ಟು ಅದು ಆ ಥರ ಮಾಡೋದು ತಪ್ಪಲ್ಲ. ನೀವು ವಿಚಾರ ಮಾಡಿ, ನೀವು ವಿಚಾರ ಮಾಡಿ. ನಿಮ್ಗೆ ಅದು ಆ ಇಶ್ಯೂ ಏನಿದೆಯಲ್ಲ ಸರ್, ಆ ಇಶ್ಯೂ ಬೇಡ ಸರ್, ಆ ಇಶ್ಯೂ ಬೇಡ. ಆ ಇಶ್ಯೂ ಬಗ್ಗೆ ನಿಮ್ಮನ್ನು ಮಾತಾಡಲಿಕ್ಕೆ ಬರಲ್ಲ. ನಿಮ್ಗೆ ಏನಾದ್ರು ಸರ್, ಆ ಇಶ್ಯೂ ಬಗ್ಗೆ ಸರ್, ಆ ಇಶ್ಯೂ ಯಾವುದೋ ಪ್ರತಿಭಟನೆ ಇಲ್ಲೇ ಇಲ್ಲ. ನಮ್ದು ಪ್ರತಿಭಟನೆ ಇಲ್ಲ. ನೀವು ಕೂಡಿಸಿದ್ದಕ್ಕೆ ಈಗ ನಾವು ಕೂರಿಸಿಲ್ಲ, ನಾವು ಕೂರಿಸಿಲ್ಲ, ಅದು ಕೂರಿಸಿಲ್ಲ. ನೀವೇ ಮಾಡಿದ್ರೆ ನಾವೇ ಕೂರಿಸಿಲ್ಲ. ನಾವೆಲ್ಲರೂ ನೀವೇ ಹೇಳಿ, ನೀವು ಏನು ಮಾಡ್ಬೋದು ಅದೇ ನಾವು ಮಾಡ್ತೀವಿ. ಇಲ್ಲ ನೀವು ಹೇಳಿ, ನಾವು ಹೆಂಗೆ ಮಾಡ್ತೀವಿ ನಾನು ಹೇಳೋದಿಲ್ಲ, ನೀವು ಹೇಳಿ. ನಂತರ ತಹಶೀಲ್ದಾರ್ ಅವರು ಪ್ರತಿಭಟನಾಕಾರರನ್ನ ತಮ್ಮ ಕಚೇರಿಗೆ ಕರೆಯಿಸಿಕೊಂಡು ನಿಮ್ಮ ಆರ್ಡಿ ಸಂಖ್ಯೆ ವಿಚಾರದ ಸಮಸ್ಯೆಯನ್ನು ಮಾನ್ಯ ಸಹಾಯಕ ಆಯುಕ್ತರು 2 ದಿನದ ಬಳಿಕ ಬರಲಿದ್ದು ಅಂದು ಅವರೊಂದಿಗೆ ಮಾತುಕತೆ ನಡೆಸಿ ಚರ್ಚಿಸಬೇಕಾಗಿದೆ. ದಯವಿಟ್ಟು ಯಾವುದೇ ಸಮಸ್ಯೆಯನ್ನು ಮಾಡಿಕೊಳ್ಳಬೇಡಿ ಎಂದು ಸಮಾಧಾನ ಪಡಿಸಿದರು. ಈ ಸಂದರ್ಭದಲ್ಲಿ ನೈಜ ಪರಿಶಿಷ್ಟ ಜಾತಿ ಹೋರಾಟ ಸಮಿತಿ ಭಟ್ಕಳ ತಾಲೂಕು ಸಮಿತಿಯ ಮಹಾದೇವ್ ಬಾಕಡ್, ಮಾರುತಿ ಪಾವಸ್ಕರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.